ಹಾಯ್, ವರ್ಕ್ ಮಾಡಿರುವಂತಹ ಬ್ಲೌಸಸ್ಗೆ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಆದಾಗ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನೋಡೋಣ. ನಾವು ಈ ಒಂದು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳುವಾಗ ಎರಡೂ ಸೈಡ್ ವರ್ಕು ಕೂಡ ಒಂದರ ಮೇಲೆ ಒಂದು ಕೂರೋ ಥರ ನೋಡಿಕೊಂಡು ಸೆಂಟ್ರಿಗೆ ಒಂದು ನ್ಯಾಚನ್ನು ಹಾಕ್ಕೋಬೇಕು. ಹಾಗೆ ನಾವು ಪರ್ಫೆಕ್ಟ್ ಸೈಜ್ಗೆ ಕಟ್ ಮಾಡ್ಕೊಂಡಿರುವಂಥ ಲೈನಿಂಗ್ಗೆ ಕೂಡ ಒಂದು ನ್ಯಾಚನ್ನು ಹಾಕ್ಕೋಬೇಕು ಸೆಂಟ್ರಿಗೆ. ಈಗ ಒಂದರ ಮೇಲೆ ಒಂದನ್ನು ಇಟ್ಕೊಂಡು ನೋಡಿಕೊಂಡಾಗ ನಮಗೆ ಎಷ್ಟು ನೆಕ್ ಎಕ್ಸ್ಟ್ರಾ ಬರ್ತಾ ಇದೆಯೋ ಅದನ್ನು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ವಿ ಶೇಪಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೆಕ್ ವಿಡ್ತ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನಾವಿಲ್ಲಿ ಎಷ್ಟು ನ್ಯಾಚ್ ಹಾಕ್ಕೊಂಡಿದ್ದೀವೋ ಅಷ್ಟು ಶಾರ್ಟೇಜ್ ಆಗುತ್ತೆ. ನಾವು ಮೇನ್ ಫ್ಯಾಬ್ರಿಕನ್ನು ಪರ್ಫೆಕ್ಟ್ ಲೈನಿಂಗ್ ಸೈಜ್ಗೆ ಕಟ್ ಮಾಡ್ಕೊಂಡಾಗ ಯಾವಾಗಲೂ ಕೂಡ ಈ ರೀತಿ ವರ್ಕ್ ಬ್ಲೌಸಸ್ನ ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಮೇನ್ ಫ್ಯಾಬ್ರಿಕ್ಗಿಂತನೂ ಲೈನಿಂಗ್ ಫ್ಯಾಬ್ರಿಕ್ಗಿಂತ ಮೇನ್ ಫ್ಯಾಬ್ರಿಕ್ ಅನ್ನೋದು ಎರಡೂ ಕಡೆ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನ್ಯಾಚ್ನ ಹೊಡ್ಕೊಂಡ್ರೆ ಕೂಡ ನಾವು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಅನಿಸ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.